ಸಂತೋಷವಾಗಿ ಇಲ್ವಾ? ಏನಾದ್ರೂ ಸಮಸ್ಯೆನಾ ಹೇಳಿ? ಪಿಂಕಿ, ನಮ್ಮಿಬ್ಬರು ಮಕ್ಕಳು ಆದಷ್ಟು ಬೇಗ ನಮ್ಮ ಮುಂದೆ ಇರ್ತಾರೆ. ಈ ಮಾತಿನ ಮೇಲೆ ನನಗೆ ತುಂಬ ಖುಷಿ ಇದೆ. ಆದರೆ ನನಗೆ ಅವರ ಭವಿಷ್ಯದ ಚಿಂತೆ ಕೂಡ ಮಾಡಬೇಕು ಅಲ್ವಾ? ಒಂದು ಕಾಡಲ್ಲಿ ನೇರಳೆ ಹಣ್ಣು ಮತ್ತು ಬೇವಿನ ಮರ ಇತ್ತು. ಅದರಲ್ಲಿ ಮೀನು ಪಾರಿವಾಳ ಮತ್ತೆ ಮಿಂಕು ಪಕ್ಷಿ ಜೀವಿಸ್ತಿದ್ವು. ಮೀನು ಮತ್ತೆ ಪಿಂಕಿನ ಗೂಡು ಸ್ವಲ್ಪ ಸ್ವಲ್ಪ ದೂರದಲ್ಲಿತ್ತು. ಅವರಿಬ್ಬರು ನೇಬರ್ಸ್ ಆಗಿರೋದು ಮಾತ್ರ ಅಲ್ಲದೆ ಅವರಿಬ್ಬರು ತುಂಬಾನೇ ಒಳ್ಳೆ ಸ್ನೇಹಿತರಾಗಿದ್ರು. ಒಂದಿನ, ಅರೆ, ಇವತ್ತು ವಾತಾವರಣ ತುಂಬಾ ಕೆಟ್ಟದಾಗಿದೆ. ತುಂಬಾ ಜೋರಾಗಿ ಮಳೆ ಬರುತ್ತೆ ಅಂತ ನನಗನ್ನಿಸ್ತಾ ಇದೆ. ಕೇವಲ ಇವತ್ತೇ ಅಲ್ಲ, ಈಗ ಮಳೆಗಾಲ ಶುರುವಾಗಿದೆ. ಇನ್ಮೇಲೆ ದಿನ ಮಳೆ ಬರುತ್ತೆ. ಈಗ ಈ ರೀತಿ ವಾತಾವರಣನ ಅಭ್ಯಾಸ ಮಾಡ್ಕೋ. ನನಗೇನನ್ಸುತ್ತಂದ್ರೆ ನಮಗೆ ಎಷ್ಟಾಗುತ್ತೋ ಅಷ್ಟು ಧಾನ್ಯಗಳನ್ನ ಸಂಗ್ರಹ ಮಾಡಬೇಕು ಅಂತ. ಆದಷ್ಟು ಬೇಗ ನಮ್ಮ ಮಕ್ಕಳು ಪ್ರಪಂಚಕ್ಕೆ ಬರಲಿದ್ದಾರೆ. ನಾವು ಅವ್ರಿಗೋಸ್ಕರನೂ ಇದೆಲ್ಲ ತಯಾರಿ ಮಾಡ್ಬೇಕಲ್ವಾ? ಸರಿಯಾಗಿ ಹೇಳಿದೆ ನೀನು. ನನ್ನ ಸ್ನೇಹಿತೆಯಾದ ಮೀನುನ ಹೋಗಿ ನೋಡ್ಕೊಂಡ್ ಬರ್ತೀನಿ. ಆಮೇಲೆ ನಾವಿಬ್ರು ಒಟ್ಟಿಗೆ ಆಹಾರ ತರೋದಕ್ಕೆ ಹೋಗೋಣ. ಹಾ, ಸರಿ. ಪಿಂಕಿ ಬೇಗ ಮೀನು ಪಾರಿವಾಳದ ಮನೆಗೆ ಹೋಗುತ್ತೆ. ಆಮೇಲೆ ಹೋಗಿ ಬಾಗಿಲನ್ನು ತಟ್ಟುತ್ತೆ. ಯಾರೋ ಬಾಗಿಲು ತಟ್ಟೋ ಶಬ್ದ ಕೇಳಿಸ್ಕೊಂಡು ಅದು ಆಚೆ ಬಂದು ನೋಡತ್ತೆ. ಅರೆ ಪಿಂಕಿ, ನೀನಾ? ನಾನ್ ನಿನ್ನ ನಿಜವಾಗ್ಲೂ ತುಂಬಾ ನೆನಪಿಸ್ಕೊತಾ ಇದ್ದೆ ಗೊತ್ತಾ? ಹೇಗಿದ್ಯಾ ನೀನು? ನಾನ್ ಚೆನ್ನಾಗಿದ್ದೀನಿ. ಸರಿ ಬಿಡು, ಒಂದ್ ಮಾತ್ ಹೇಳು, ನೀನ್ ಚೆನ್ನಾಗಿದ್ಯಾ ತಾನೇ? ಯಾಕ್ ನೀನ್ ಆಚೆ ಬರ್ತಾ ಇಲ್ಲ ಆಹಾರ ತರೋದಕ್ಕೆ? ಸಾಯಂಕಾಲದ ಗಾಳಿಯಲ್ಲಿ ಕೂಡ ಆಚೆ ಬರ್ತಾ ಇಲ್ಲ. ಏನಾಯ್ತು ನಿನ್ಗೆ? ಪಿಂಕಿಯ ಮಾತು ಕೇಳಿ ಮೀನುಗೆ ಸ್ವಲ್ಪ ನಾಚಿಕೆ ಆಗತ್ತೆ. ಆಮೇಲೆ ಅದನ್ನ ಮನೆ ಒಳಗಡೆ ಕರ್ಕೊಂಡು ಹೋಗತ್ತೆ. ಇಲ್ಲೋಡು, ಮನೆಯಿಂದ ಆಚೆ ಬರ್ದೇ ಇರೋದಕ್ಕೆ ಕಾರಣ ಇದು. ನನಗೇನು ಮೈ ಹುಷಾರಿಲ್ದೇ ಇರೋದಲ್ಲ, ಮತ್ತೆ ಇದು. ಪಿಂಕಿ ತೋರ್ಸತ್ತೆ. ಅದರ ಮುಂದೆ 3 ಮೊಟ್ಟೆ ಇಟ್ಟಿರತ್ತೆ. ಅದನ್ನ ಪ್ರೀತಿಯಿಂದ ನೋಡ್ತಾ ಇರತ್ತೆ. ಇವರು ಮೂವರು ಈ ಪ್ರಪಂಚಕ್ಕೆ ಬಂದಿದ್ದಾರೆ. ಈಗ ಇವರನ್ನು ಪ್ರೀತಿಯಿಂದ ಮತ್ತೆ ರಕ್ಷಣೆಯಿಂದ ನೋಡ್ಕೋಬೇಕಾಗಿರುವ ಜವಾಬ್ದಾರಿ ನಂದು. ಮತ್ ನಿಂಗ್ ಗೊತ್ತಿರೋದೇ ಅಲ್ವಾ, ಈ ಬೇಟೆಯಾಡುವ ಪಕ್ಷಿಗಳ ಹತ್ರ ಇಂದ ನನ್ನ ಮೊಟ್ಟೆಗಳನ್ನು ಕಾಪಾಡ್ಕೋಬೇಕು. ಆದ್ರಿಂದ ನನ್ ಕೈಯಲ್ಲಿ ಮನೆಯಿಂದ ಆಚೆ ಬರೋದಕ್ಕೆ ಆಗ್ತಾನೇ ಇಲ್ಲ. ಆಗ ನನ್ಗನ್ನಿಸ್ತು, 1-2 ದಿನ ನಾನು ಆಚೆ ಬಂದಿಲ್ಲ ಅಂತಂದ್ರೆ ನನ್ಗೇನಾಗಿದೆ ಅಂತ ನನ್ನ ನೋಡಕ್ ನೀನ್ ಖಂಡಿತ ಬರ್ತೀಯ ಅಂತ ಅನ್ಕೊಂಡೆ. ಅರೆ ವಾ, ನೀನು ತುಂಬಾ ಒಳ್ಳೆ ವಿಷಯ ಹೇಳಿದ್ಯಾ. ನಿನಗೆ ಕಂಗ್ರ್ಯಾಚುಲೇಷನ್ಸ್. ಇನ್ನು ಸ್ವಲ್ಪ ದಿನದಲ್ಲಿ ನನಗೂ ಮೊಟ್ಟೆ ಬರಂಗಿದೆ. ನಮ್ಮ ಮೊಟ್ಟೆಗಳಿಂದ ಮಕ್ಕಳು ಆಚೆ ಬಂದ್ರೆ ಅವರು ಎಲ್ಲರೂ ಒಟ್ಟಿಗೆ ಬೆಳಿತಾರೆ ಅಲ್ವಾ? ತುಂಬಾ ಚೆನ್ನಾಗಿರತ್ತಲ್ವಾ ಮೀನು? ನಮ್ಮಿಬ್ಬರ ತರಾನೇ ನಮ್ಮ ಮಕ್ಕಳು ಕೂಡ ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಅಂದ್ರೆ ನೀನು ಪ್ರೆಗ್ನೆಂಟ್ ಆಗಿದೀಯಾ? ನನ್ನ ಪ್ರೀತಿಯ ಸ್ನೇಹಿತಿ, ನಮ್ಮನೇಲಿ ಕೂಡ ಈ ಒಳ್ಳೆ ವಿಷಯ ನಡೆಯುತ್ತೆ. ಸ್ನೇಹಿತರಿಬ್ಬರು ತುಂಬಾನೇ ಸಂತೋಷವಾಗಿ ಇರ್ತಾರೆ. ಮೀನು ಅದರ ಮೊಟ್ಟೆಗಳನ್ನು ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿರುತ್ತೆ. ಪಿಂಕಿ ಅಂತೂ ಇನ್ನೊಂದು ಕಡೆ ಯಾವಾಗ ಮೊಟ್ಟೆ ಆಚೆ ಬರುತ್ತೆ ಅಂತ ಕಾಯ್ತಾ ಇರುತ್ತೆ. ಅದಕ್ಕೆ ಬೇಕಾದ ಮುಖ್ಯವಾದ ವಸ್ತುಗಳನ್ನು ಕೂಡಿಕೋದು ಶುರು ಮಾಡ್ಬಿಡುತ್ತೆ. ಬೇಗ ಪಿಂಕಿ ಪಕ್ಷಿ ಕೂಡ 2 ಮೊಟ್ಟೆಗೆ ಜನ್ಮ ನೀಡುತ್ತೆ. ಏನಾಯ್ತು ಮೋನು ಅವರೇ, ನೀವು ಸಂತೋಷವಾಗಿ ಇಲ್ವಾ? ಏನಾದ್ರೂ ಸಮಸ್ಯೆನಾ ಹೇಳಿ? ಪಿಂಕಿ, ನಮ್ಮಿಬ್ಬರು ಮಕ್ಕಳು ಆದಷ್ಟು ಬೇಗ ನಮ್ಮ ಮುಂದೆ ಇರ್ತಾರೆ. ಈ ಮಾತಿನ ಮೇಲೆ ನನಗೆ ತುಂಬ ಖುಷಿ ಇದೆ. ಆದರೆ ನನಗೆ ಅವರ ಭವಿಷ್ಯದ ಚಿಂತೆ ಕೂಡ ಮಾಡಬೇಕು ಅಲ್ವಾ? ತುಂಬಾ ಚಿಂತೆ ಮಾಡ್ತಿದ್ದೀರಾ ನೀವು? ನಾನಿದ್ದೀನಲ್ವಾ ನನ್ನ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ. ನೀವು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ನಾವಿಬ್ರು ಸೇರ್ಕೊಂಡು ನಮ್ಮ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಣ. ಪಿಂಕಿ, ಇವತ್ತು ವಾತಾವರಣ ತುಂಬ ಹದಗೆಟ್ಟಿದೆ. ಕಳೆದ 5-6 ಗಂಟೆಗಳಿಂದ ತುಂಬಾನೇ ಮಳೆ ಬರ್ತಾ ಇದೆ. ಈಗ ಸ್ವಲ್ಪ ಹೊತ್ತಕ್ಕೆ ಮುಂಚೆ ರಾಣಿ ಮೋರ್ನಾದು ಗೂಡು ಮರದಿಂದ ಕೆಳಗೆ ಬಿದ್ದಿರೋದ್ರಿಂದ ತುಂಬ ಹದಗೆಟ್ಟಿದೆ. ಪುಣ್ಯ ಏನಪ್ಪ ಅಂದರೆ ಆ ಗೂಡಲ್ಲಿ ಮೊಟ್ಟೆಗಳಿರಲಿಲ್ಲ. ಇಲ್ಲ ಅಂದರೆ ಗೊತ್ತಿಲ್ಲ ಇವತ್ತು ಏನು ಅನಾಹುತ ಆಗ್ತಿತ್ತೋ. ಏ ದೇವರೇ, ನಾನು ತುಂಬಾ ದಿನದಿಂದ ಮನೆಯಿಂದ ಆಚೆನೇ ಹೋಗಿಲ್ಲ. ಅದರಿಂದ ಆಚೆ ಏನ್ ನಡೀತಿದೆ ಅಂತಾನೆ ನನಗೆ ಜ್ಞಾಪಕ ಇಲ್ಲ. ಪಾಪ ರಾಣಿ ಅಕ್ಕ, ಪಾಪ ಎಷ್ಟು ಕಷ್ಟ ಪಡ್ತಿದ್ದಾಳೋ ಏನೋ. ರಾಣಿ ಅಂತೂ ತೊಂದರೆಲೇ ಇದ್ದಾಳೆ. ಆದರೆ ಅದರ ಜೊತೆಯಲ್ಲಿ ನಮಗೂ ಸಹ ಅಪಾಯ ಇದೆ. ನಮ್ಗೂಡು ಸಹ ನೇರಳೆ ಮರದ ಮೇಲೇ ಆಗಿದೆ. ಮತ್ತು ನಿನಗೆ ಗೊತ್ತೇ ಇದೆ, ಜೋರಾದ ಮಳೆಗೆ ಈ ನೇರಳೆ ಮರ ಎಷ್ಟು ದುರ್ಬಲ ಆಗುತ್ತಂತ. ನಮ್ಮ ಗುಡಿಸಲು ಏನಾದರೂ ಬಿದ್ದು ಹೋದರೆ ಆಗ ನಮ್ಮ ಮಕ್ಕಳ ಗತಿ ಏನಾಗಬೇಡ. ಒಳ್ಳೇದ್ ಮಾತಾಡಿ, ದಯವಿಟ್ಟು ಆ ಥರ ಏನ್ ಮಾತಾಡಬೇಡಿ. ಖಂಡಿತ ನಮ್ಗೆ ಆ ಥರ ಏನೋ ನಡೆಯಲ್ಲ. ಆ ದೇವ್ರು ನಮ್ಗಷ್ಟು ದೊಡ್ಡ ಅನ್ಯಾಯ ಮಾಡಲ್ಲ. ಮೋನು ಮತ್ತೆ ಪಿಂಕಿ ಭಯದಿಂದ ಕೂತಿರ್ತಾರೆ. ಇನ್ನೊಂದು ಕಡೆ ಮೀನು ಅದೇ ತರಾನೇ ಅದರ ಮಕ್ಕಳನ್ನ ಭದ್ರವಾಗಿ ನೋಡ್ಕೋತಾ
ಅಲ್ಲೇ ಮೊಟ್ಟೆ ಹತ್ರನೇ ಕುತ್ಕೊಂಡು ಇರತ್ತೆ. ಸಾಕು, ಜಾಸ್ತಿ ಆಯ್ತು ದೇವ್ರೆ, ಈ ಮಳೆನು ದಯವಿಟ್ಟು ನಿಲ್ಸು. ಈ ಗುಡುಗಿನ ಶಬ್ದ ಕೇಳಿ ಕೇಳಿ ನನಗೆ ಹೃದಯನೇ ನಿಂತೋಗೋ ತರ ಅನ್ಸ್ತಿದೆ. 2 ದಿನ ಏನು ತಿಂದಿಲ್ಲ. ನೋಡ್ತಿದ್ರೆ ಮಳೆ ಏನೋ ಸ್ವಲ್ಪ ನಿಂತಂಗಿದೆ. ನಾನು ಈಗ್ಲೇ ಆಚೆ ಹೋಗಿ ಆಹಾರ ಏನಾದ್ರೂ ಸಿಗತ್ತೇನೋ ನೋಡ್ತೀನಿ. ಮಳೆ ಬರ್ತಿದೆ ಅಂತ ಹಿಂಗೆ ಕೂತಿದ್ರೆ ಮಳೆಯಿಂದ ತಪ್ಸ್ಕೋತೀನಿ. ಆದ್ರೆ ಆಹಾರ ತಿಂದೆ ನಾನು ಸತ್ತೋಗ್ಬಿಡ್ತೀನಿ. ನನ್ಗೇನಾದ್ರೂ ಒಂದು ಆಗ್ಬಿಟ್ರೆ ಆಮೇಲೆ ನನ್ನ ಮೊಟ್ಟೆಗಳನ್ನ ಯಾರು ನೋಡ್ಕೋತಾರೆ? ಮೀನು ಪಕ್ಷಿ ತುಂಬಾ ಬೇಜಾರಿಂದ ಅದರ ಮನೆಯಿಂದ ಆಚೆ ಬರುತ್ತೆ. ತಿನ್ನೋದಕ್ಕೇನಾದ್ರೂ ಸಿಗತ್ತಾ ಅಂತ ಹುಡ್ಕಕ್ ಶುರು ಮಾಡ್ತಾಳೆ. ಹಾ, ಈಗ್ಲೇ ಜ್ಞಾಪಕ ಬಂತು. ನನ್ನ ಸ್ನೇಹಿತಿಯಾದ ಪಿಂಕಿಯ ಮನೆ ನೇರಳೆ ಮರದಲ್ಲಿದೆ ಅಲ್ವಾ? ಸರಿ ಸರಿ, ಆದ್ರೆ ನಾನು ಅಲ್ಲಿಗೆ ಹೋಗಿ ನೇರಳೆ ಹಣ್ಣುಗಳನ್ನು ತರ್ತೀನಿ. ಇದೇ ಕಾರಣದಿಂದ ನಾನು ಹೆಂಗೋ ನನ್ನ ಸ್ನೇಹಿತಿಯನ್ನು ಕೂಡ ನೋಡ್ದಂಗಿರುತ್ತೆ. ಮೀನು ಪಾರಿವಾಳ ನೇರಳೆ ಹಣ್ಣು ತರಣ ಅಂತ ಮರದ ಬಳಿ ಬರುತ್ತೆ. ಅದು ನೇರಳೆ ಹಣ್ಣನ್ನು ಎತ್ಕೊಳ್ಳಕ್ಕೆ ಹೋದ ಸಮಯದಲ್ಲಿ ಗಾಳಿ ಜೋರಾಗಿ ಆ ಮರದ ರೆಂಬೆಯೊಂದು ಮೇಲೆಯಿಂದ ಜೋರಾಗಿ ಒಡೆದು ಹೋಗಿ ಅದು ಕೆಳಗಡೆ ಬಿದ್ದೋಗತ್ತೆ. ಅದು ಸರಿಯಾಗಿ ಮೀನು ಮೇಲೆನೆ ಹೋಗಿ ಬೀಳತ್ತೆ. ಈ ಮರದ ರೆಂಬೆ ಒಡೆದು ಹೋಗಿ ಕೆಳಗಡೆ ಬಿದ್ದ ಶಬ್ದಕ್ಕೆ ಪಿಂಕಿ ಮತ್ತೆ ಅದರ ಗಂಡ ಆಚೆ ಬಂದು ನೋಡ್ತಾರೆ. ಮೀನುನ ಅವರಿಬ್ರು ಸಾಯೋ ಪರಿಸ್ಥಿತಿಯಲ್ಲಿ ನೋಡ್ತಾರೆ. ಅದನ್ನ ನೋಡಿ ಪಿಂಕಿ ಅಳಕ್ಕೆ ಶುರು ಮಾಡ್ತಾಳೆ. ನನ್ನ ಪ್ರೀತಿಯ ಸ್ನೇಹಿತಿ ಮೀನು, ನನಗೆ ಯಾಕೆ ಪರಿಸ್ಥಿತಿ? ಈ ಮಳೆಯ ಕಾರಣದಿಂದ ಎಷ್ಟು ಪಕ್ಷಿಗಳ ಪ್ರಾಣ ತೆಗಿತಾನೋ ಏನೋ ಆ ದೇವ್ರು. ಇನ್ನು ಎಷ್ಟು ಅಂಗವಿಕಲರು ಅನಾಥರಾಗ್ತಾರೋ ಏನೋ. ಹೇ ದೇವ್ರೆ, ಈ ಮಳೆನ ದಯವಿಟ್ಟು ನಿಲ್ಸಪ್ಪ, ಇಲ್ಲ ಅಂದ್ರೆ ಇನ್ನು ಏನೇನಾಗುತ್ತೋ ಏನೋ. ಪಿಂಕಿ ಅದರ ಸ್ನೇಹಿತಿ ಈ ತರ ಕೆಳಗಡೆ ಬಿದ್ದಿರೋದನ್ನ ನೋಡಿ ಜೋರಾಗಿ ಅಳ್ತಾಳೆ. ಆಗ ಮೀನು ಹೀಗಂತ ಹೇಳ್ತಾಳೆ, ಇಲ್ಲಿ ನೋಡು ಪಿಂಕಿ, ನಾವಿಬ್ರು ಇಷ್ಟು ದಿನಾನೇ ಒಟ್ಟಿಗಿರ್ಬೇಕು ಅಂತ ಇದ್ದೇನೋ. ಈಗ ನನ್ನ ಸಮಯ ಅಂತೂ ಈಗ ಮುಗಿದೋಯ್ತು. ಆದ್ರೆ ನಾನು ಸಾಯೋದಕ್ಕಿಂತ ಮುಂಚೆ ನನ್ನ ಮೊಟ್ಟೆಗಳ ಬಗ್ಗೆನೇ ನನಗೆ ತುಂಬಾನೇ ಚಿಂತೆ ಆಗ್ತಾ ಇದೆ. ನಾನೇ ಇಲ್ಲ ಅಂತಂದ್ರೆ ನನ್ನ ಮಕ್ಕಳನ್ನ ಯಾರು ನೋಡ್ಕೋತಾರೆ? ನನಗೆ ಪ್ರಮಾಣ ಮಾಡು, ನನ್ನ ಮಕ್ಕಳನ್ನ ನೀನು ಯಾವಾಗ್ಲೂ ಬಿಡಲ್ಲ ಅಂತ. ಮೀನು, ನೀನ್ ಸುಮ್ನಿರು, ನಿಂಗೆ ಏನಾಗಲ್ಲ. ನಿನ್ನನ್ನ ನಾನು ವೈದ್ಯಕನ ಹತ್ರ ಈಗ್ಲೇ ಕರ್ಕೊಂಡು ಹೋಗ್ತೀನಿ. ನಿನಗೆ ಎಲ್ಲಾನು ಸರಿ ಹೋಗ್ಬಿಡುತ್ತೆ. ನೀನು ತುಂಬಾ ಆರೋಗ್ಯವಾಗ್ಬಿಡ್ತೀಯ. ಆಮೇಲೆ ನೋಡು, ನಿನ್ನ ಮಕ್ಕಳನ್ನ ನೀನೇ ತುಂಬಾ ಚೆನ್ನಾಗಿ ನೋಡ್ಕೋತೀಯ. ಈ ತರ ಪಿಂಕಿ ಮಾತಾಡ್ತಾ ಇರ್ತಾಳೆ. ಆದ್ರೆ ಅಷ್ಟರಲ್ಲೇ ಅದರ ಸ್ನೇಹಿತಿ ಮೀನು ಸತ್ತೋಗ್ಬಿಡುತ್ತೆ. ಏನಾಯ್ತು? ಅಯ್ಯೋ, ಹಿಂಗ ಆಗ್ಲೇಬಾರ್ದಾಗಿತ್ತು. ಮೀನು, 1 ನಿಮಿಷ ಇರು, ನನ್ನ ಬಿಟ್ಟು ಹೋಗ್ಬೇಡ. ಪಿಂಕಿ ಪಾಪ ಅಳ್ತಾ ಇರ್ತಾಳೆ. ಪಿಂಕಿ ಗಂಡನಿಗೆ ಆಗ ಮೀನುವಿನ ಮೊಟ್ಟೆಗಳ ಜ್ಞಾಪಕ ಬರುತ್ತೆ. ಅರೆ ಪಿಂಕಿ, ಇದು ಅಳುವಂತ ಸಮಯ ಅಲ್ಲ, ನಿನ್ನ ಗೆಳೆತನ ನಿಭಾಯಿಸುವಂತ ಸಮಯ. ನಾವೇನೇ ಮಾಡಿದ್ರು ಈಗ ಮೀನು ಪಾರಿವಾಳನ ವಾಪಸ್ ತರಕ್ಕಾಗಲ್ಲ. ಆದರೆ ಇವರ 3 ಮಕ್ಕಳ ಬಗ್ಗೆ ಆದ್ರೂ ಯೋಚನೆ ಮಾಡು. ಅವ್ರದ್ದು ಏನ್ ಗತಿ ಈಗ? ಇದೇ ಅವಕಾಶ ಅಂತ ಯಾವ್ದಾದ್ರು ಬೇಟೆಗಾರ ಪಕ್ಷಿಗಳು ಈ ಮೊಟ್ಟೆನ ತಿಂದ್ರೆ ಆಗ ಇದರ ಗತಿ ಏನಾಗುತ್ತೆ? ಮೀನು ಅದರ ಮಕ್ಕಳನ್ನ ನೋಡ್ಬೇಕಂತ ಎಷ್ಟು ಕಾಯ್ತಾ ಇದ್ಲು ಗೊತ್ತಾ? ನಾನು ಅವಳನ್ನ ನೋಡ್ಕೊಂಬರೋಣ ಅಂತ ಹೋದಾಗ ಅವಳು ಎಷ್ಟು ಸಂತೋಷವಾಗಿದ್ಲು ಗೊತ್ತಾ? ನಾವು ಅವಳ ಮೊಟ್ಟೆಗಳನ್ನು ನೋಡ್ಕೋಬೇಕು, ನಾವೇ ರಕ್ಷಣೆ ನೀಡ್ಬೇಕು. ನೀವ್ ನೋಡಿದ್ರಲ್ವಾ, ಅವಳು ಸಾಯಕ್ ಮುಂಚೆ ನನ್ನ ಮೊಟ್ಟೆಗಳನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ಲು. ಆದ್ರೆ ನಾವ್ ಏನ್ ಮಾಡುದು ಪಿಂಕಿ? ನಮ್ದು ಸಹ 2 ಮೊಟ್ಟೆ ಇದೆ. ಒಂದ್ ವೇಳೆ ನಾವು ಮೀನು ಮೊಟ್ಟೆ ಬಗ್ಗೆ ಚಿಂತೆ ಮಾಡಿದ್ರೆ ಆಗ ನಮ್ಮ ಮಕ್ಕಳ ಗತಿ ಏನು? ಬಹುಶಃ ನಮ್ಮ ಮೇಲೆ ಪರೀಕ್ಷೆ ನಡೀತಿದೆ ಪಿಂಕಿ. ನೀನ್ ಕೇವಲ ಇದನ್ನ ಅರ್ಥ ಮಾಡ್ಕೋ, ನಿನಗೆ 2 ಅಲ್ಲ 5 ಮೊಟ್ಟೆ ಇದೆ ಅಂತ. ಒಂದ್ ವೇಳೆ ನೀನು 2 ಜಾಗದಲ್ಲಿ 5 ಮೊಟ್ಟೆಗೆ ಜನ್ಮ ಕೊಟ್ರೆ ಆಗ ಅವರನ್ನ ನೋಡ್ಕೊಳ್ಳೋದಿಲ್ವಾ ನೀನು? ನಾನು ಯೋಚನೆ ಮಾಡಿದ್ದೀನಿ, ನಾವು ಮೀನು ಮೊಟ್ಟೆಗಳನ್ನ ನಮ್ಮ ಮೊಟ್ಟೆಗಳ ಹಾಗೆ ನೋಡ್ಕೊಳ್ಳೋಣ. ಮೋನು ಹೇಳಿದನ್ನ ಕೇಳಿ ಪಿಂಕಿ ಪಕ್ಷಿ ಮೀನುವಿನ ಮನೆಗೆ ಹೋಗ್ತಾಳೆ. ಪಾರಿವಾಳದ ಮೊಟ್ಟೆ ಕೂಡ ಅದರ ಗೂಡಲ್ಲಿ ಇಟ್ಕೊಂಡು 5 ಮೊಟ್ಟೆಗಳನ್ನ ಅದು ತಾಯಿಯಾಗಿ ನೋಡ್ಕೊಳ್ಳುತ್ತೆ. ಸ್ವಲ್ಪ ಸ್ವಲ್ಪ ಇನ್ನು ಸ್ವಲ್ಪ ದಿನ ಕಳೆದು ಹೋಗುತ್ತೆ. ಆಮೇಲೆ ಮಳೆ ನಿಂತ ನಂತರ ಕಾಡಲ್ಲಿ ಬಿಸಿಲು ಬರಕ್ಕೆ ಶುರು ಆಗತ್ತೆ. ರೀ, ಇವತ್ತು ನೋಡಿದ್ರ ಚೆನ್ನಾಗಿ ಬಿಸಿಲು ಬಂದಿದೆ, ಮಳೆಗಾಲ ಮುಗ್ದೋಯ್ತು ಅಂತ ಅನ್ಸತ್ತೆ. ಪಿಂಕಿ, ಮನೇಲಿ ಏನೆಲ್ಲ ಧಾನ್ಯ ಇತ್ತು ಎಲ್ಲ ಖಾಲಿಯಾಗಿದೆ. ನಿಮ್ಮ ಮೊಟ್ಟೆಗಳನ್ನ ನೋಡ್ಕೋ, ನಾನೇನಾದ್ರೂ ಊಟ ಹೊಡ್ಕೊಂಬರ್ತೀನಿ. ಸರಿ ಮೋನು ಅವ್ರೆ, ನಾನು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀನಿ. ನೀವು ಆಹಾರ ಹುಡ್ಕೊಂಡ್ ತಗೊಂಡ್ ಬನ್ನಿ. ಮೋನು ಆಹಾರ ಹುಡುಕೋತಾ ಗೂಡನ್ನು ಬಿಟ್ಟು ತುಂಬಾ ದೂರ ಬಂದಿರ್ತಾನೆ. ಮೊದಲು ನೇರಳೆ ಮರದಲ್ಲಿ ಏನೆಲ್ಲ ನೇರಳೆ ಇತ್ತು, ಅದರಿಂದನೇ ನಮ್ಮ ಊಟ ಎಲ್ಲ ಆಗ್ತಾ ಇತ್ತು. ಆದರೆ ಈಗ ನೇರಳೆ ಹಣ್ಣಿನ ಕಾಲ ಕೂಡ ಮುಗ್ದೋಗಿದೆ. ಏನು ಅರ್ಥ ಆಗ್ತಾಯಿಲ್ಲ ಏನು ಮಾಡೋದು ಅಂತ. ಪಿಂಕ್ ಕೂಡ ತುಂಬ ದಿನದಿಂದ ಸರಿಯಾಗಿ ಊಟ ಮಾಡಲಿಲ್ಲ. ಇವತ್ತು ನಾನು ಊಟವನ್ನು ವ್ಯವಸ್ಥೆ ಮಾಡಲೇಬೇಕು. ಸ್ವಲ್ಪತ್ತಲ್ಲಿ ಮೋನುಗೆ ಕಾಡಲ್ಲಿ ತುಂಬಾನೇ ಆಹಾರ ಕೆಳಗಡೆ ಬಿದ್ದಿರೋದು ಅವನಿಗೆ ಕಾಣಿಸತ್ತೆ. ಅರೆ ವಾ, ಇಷ್ಟೊಂದು ಧಾನ್ಯಗಳು! ಬಹುಶಃ ನನ್ನ ಹುಡುಕಾಟ ಮುಕ್ತಾಯ ಆಗಿದೆ.
ಮೋನು ಆ ಆಹಾರವನ್ನು ಎತ್ಕೋತಾರೋ ಇಲ್ವೋ ಆ ಸಮಯದಲ್ಲಿ ದೂರದಿಂದ ಒಂದು ಬಲೆ ಬಂದು ಅವನ್ ಮೇಲೆ ಬೀಳತ್ತೆ. ಮೋನು ಈ ಒಂದು ಬೇಟೆಗಾರನ ಬಲೆಯಿಂದ ತಪ್ಪಿಸ್ಕೋತಾನ? ಮೋನು ಇಲ್ದೇ ಇರೋದ್ರಿಂದ ಅವರ ಕುಟುಂಬ ಇದರಿಂದ ತುಂಬಾ ಕಷ್ಟ ಪಡುತ್ತಾ ಅಥವಾ ಪಿಂಕಿ ಪಕ್ಷಿ ಎಲ್ಲ ನೋಡ್ಕೊಳ್ಳುತ್ತಾ? ಇದೆಲ್ಲ ತಿಳ್ಕೊಳ್ಳೋದಕ್ಕೆ ನೋಡಿ ಈ ಕತೆ ಇನ್ನೊಂದು ಭಾಗ.